ಮೊದ್ಲು ನಾನ್ ಕೇಳಿದ ಕುತ್ರ ಕೊಡಿ. ಅದು ಎಲ್ರೂ ಸೇರಿ ಬ್ಯಾಚುಲರ್ ಪಾರ್ಟಿ ಮಾಡಿದ್ವಿ. ನಿಮಗ್ ಯಾವ ಸೀಮೆ ಬ್ಯಾಚುಲರ್ ಪಾರ್ಟಿ? ಮದ್ವೆ ಆಗಿಬ್ರು ಮಕ್ಳಾದ್ಮೇಲೆ ಮದ್ವೆ ಆಗ್ದಿದ್ದವ್ರೆ ಪಾರ್ಟಿ ಮಾಡ್ಬೇಕಾ? ಮದ್ವೆ ಆದವರು ಪಾರ್ಟಿ ಮಾಡಬಾರ್ದು ಅಂತ ರೂಲ್ಸ್ ಏನಾದ್ರು ಇದೆಯಾ? ನೀವ್ ಯಾವಾಗ್ಲೂ ಲೆಕ್ಕದ ಬಗ್ಗೆನೇ ಅಲ್ವಾ ಮಾತಾಡೋದು? ಇವತ್ತೇನ್ ರೂಲ್ಸ್ ಮಾತಾಡ್ತಿದ್ದೀರಲ್ಲ? ಅಂದ್ರೆ ದಿನ ಪಾರ್ಟಿ ಮಾಡಲ್ವಲ್ಲ, ಒಂದೇ ಒಂದಿನ ಸ್ವಲ್ಪ ಕುಡ್ದು ಒಂದೆರಡು ಸ್ಟೆಪ್ ಹಾಕಿದ್ದಕ್ಕೆ ಇಷ್ಟು ದೊಡ್ಡ ಕ್ಲಾಸ್ ತಗೋಬೇಕಾ? ಏನು ಸ್ವಲ್ಪ ಕುಡ್ದು ಒಂದೆರಡು ಸ್ಟೆಪ್ ಹಾಕದ್ರ? ರಾತ್ರಿ ನೀವೇನ್ ಮಾಡಿದ್ರಿ ಗೊತ್ತಾ? ಏನ್ ಮಾಡ್ದೆ? ಏನ್ ಮಾಡಿದ್ರಾ? ಹಿಂಗೆಲ್ಲ ಸ್ಟೆಪ್ ಹಾಕೊಂಡು ಹೀಗೆಲ್ಲ ಲಾಗ ಹಾಕೊಂಡು ಹೆಂಡ ಕುಡ್ದಿರೋ ಕೋತಿ ತರ ಅವ್ರು ಯಾವಳ ಜೊತೆನೋ ಸೇರಿ ತೈತಕ ಕುಣಿತಿದ್ರಲ್ಲ. ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ಪಾವನಿ. ನೆನ್ನೆ ನೀನು ಪಾರ್ಟಿಗೆ ಬರ್ಬೇಕಿತ್ತು, ಇಬ್ರು ಒಟ್ಟಿಗೆ ಸೇರಿ ಡ್ಯಾನ್ಸ್ ಮಾಡ್ಬೋದಿತ್ತು. ಬಾಯ್ ಮುಚ್ಚಿ. ಮಾಡಿರೋ ಕೋತಿ ಕೆಲ್ಸ ಸಾಲ್ದು ಅಂತ ನಾನು ಅಲ್ಲಿಗೆ ಬರ್ಬೇಕಿತ್ತು ಅಂತಿದ್ದೀರಾ? ತಪ್ಪೇನಿದೆ? ಪಾರ್ಟಿಗೆ ವಸು ಮತ್ತೆ ಹರಿಕನು ಬಂದಿದ್ರು ಗೊತ್ತಾ? ಅವರಿಬ್ರು ಕತೆ ಬಿಡಿ, ಅವರು ನಾಳೆ ಮದ್ವೆ ಆಗ್ತಿರೋರು. ಅವ್ರು ಪಾರ್ಟಿ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ನೀವ್ಯಾಕ್ ಹೋಗಿದ್ರಿ? ಮನೆಗ್ ದೊಡ್ಡವನು ಅಂತ ಹೋಗಿದ್ದೆ. ಹೌದೌದು, ನೀವೊಬ್ ದೊಡ್ಡ ಮನುಷ್ಯ ದೊಡ್ಡದಾಗ ಹೋಗ್ಬಿಟ್ಟು. ನನ್ ಗಂಡ ಬಾಯಿಗ್ ಬೆರಳಿಟ್ರೆ ಕಚ್ಚಕ್ ಬರ್ದಿರೋ ಅಮಾಯಕ ಅಂತ ಇಷ್ಟ ದಿನ ಅನ್ಕೊಂಡಿದ್ದೆ. ಲೆಕ್ಕದಲ್ಲಿ ಮಾತ್ರ ತಪ್ಪು ಮಾಡ್ತೀರಾ, ಬೇರೆ ಯಾವ ತಪ್ಪು ಮಾಡಲ್ಲ ಅನ್ಕೊಂಡಿದ್ದೆ. ನೀವು ಇಂಥ ಪೋಲಿ ಕಿಟ್ಟಿ ಅಂತ ಈಗ್ಲೇ ಗೊತ್ತಾಗಿತ್ತು. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ನಾಟಕ ಮಾಡಿದ್ರಿ ನನ್ ಮುಂದೆ. ನಿಜವಾಗ್ಲೂ ನೀವು ಸಕಲ ಕಲಾ ವಲ್ಲಭನೇ. ಇವಾಗಾದ್ರೂ ಅರ್ಥ ಆಯ್ತಾ? ಅದಕ್ಕೆ ಇನ್ಯಾವತ್ತು ನಿಮ್ಗೇನು ಗೊತ್ತಿಲ್ಲ, ಸ್ವಲ್ಪ ಸುಮ್ನೇರಿ ಅಂತ ಹೇಳ್ಬೇಡ. ನನ್ಗೆಲ್ಲ ಗೊತ್ತು. ಸುಮ್ನೆ ತಮಾಷೆ ಮಾಡ್ದೆ, ಸೀರಿಯಸ್ ಆಗಿ ತಗೋಬೇಡ. ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ಮಾಡಲ್ಲ, ಖಂಡಿತ ಮಾಡಲ್ಲ. ಯಾವತ್ತಾದ್ರೂ ಮಾತ್ ತಪ್ಪಿದ್ರೆ ತಪ್ಪಲ್ಲ, ನಿನ್ ಮಾತನ್ನ ತಪ್ಪೋದೇ ಇಲ್ಲ. ಆದ್ರೂ ನಾನ್ ಮಾಡಿದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ಅತ್ತೆ ಅವತಾರ ನೋಡಿದ್ರೆ ಇನ್ನೇನಂತಿದ್ಯೋ. ರಾತ್ರಿ ಅತ್ತೆ ಫುಲ್ ಟೈಟ್ ಆಗ್ಬಿಟ್ಟಿದ್ಲು. ನೆಮ್ಮದಿಯಾಗಿ ಮಲ್ಕೊಳಕ್ಕೂ ಬಿಡಲ್ಲ. ಮೈಯೆಲ್ಲ ಹಿಡ್ದಂಗಿದ್ಯಲ್ಲಪ್ಪ. ಯಾರಾದ್ರೂ ಚೆನ್ನಾಗಿ ತತ್ಕಿದಾರೇನೋ ಅನ್ನಂಗೆ ಮೈಯೆಲ್ಲ ನೋವು. ಆ ಹಾಳಾದ ಪಾರ್ಟಿಗೆ ಹೋಗದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಪೀಸ್ ಮೇಲೆ ಆಸೆ ಪಟ್ಟು ಬಾಧೆ ಬೀಳೋಂಗಾಯ್ತು. ಇವರೇನು ಝೂನಲ್ಲಿ ಚಿಂಪಾಂಜಿ ನೋಡ್ದಂಗ್ ನನ್ನೇ ನೋಡ್ತಾ ಇದ್ದಾರೆ. ಅರೇಂಜ್ಮೆಂಟ್ಸ್ ತುಂಬಾ ಇದೆ. ಈ ಮುಖನೆಲ್ಲ ನೋಡ್ದಂಗಿದೆಯಲ್ಲಪ್ಪ. ಏನಮ್ಮ ಸುಮಂಗ್ಲಿ, ಯಾಕೆ ಹಾಗಿದ್ಯಾ? ಅಣ್ಣ ನೀನಾ? ರಾತ್ರಿ ರೂಮಲ್ಲೂ ಕಾಣಲಿಲ್ಲ, ಎಲ್ಲಿ ಹೋಗಿದ್ರಿ ಅತ್ತಿಗೆ? ನಾನು ಅದು ಅದ್ಗೆ. ಏನಮ್ಮ ನೀನ್ ಅವತಾರ? ಇಷ್ಟೊತ್ತವರೆಗೂ ನೀನ್ ನಿದ್ದೆ ಮಾಡ್ತಿದ್ದ? ಅದು ಅಣ್ಣ, ನೆನ್ನೆ ನಾನು ಇಡೀ ದಿನ ಕೆಲಸ ಮಾಡದ್ನಲ್ಲ,
ಮೈ ಕೈ ನೋವು ಕಮ್ಮಿ ಆಗೋಕೆ ಕಷಾಯ ಕುಡ್ದಿದ್ದೆ, ಎಚ್ಚರಿಕೆನೇ ಆಗ್ಲಿಲ್ಲ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ, ಉಲ್ಲಾಸದಲ್ಲಿ ದಿನ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ, ಎಲ್ಲೆಲ್ಲೂ ತಳಿರು ತೋರಣ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಮನದಂಗಳದಲ್ಲಿ ಪ್ರೀತಿಯ ದೀಪ ಬೆಳಗಿದೆ. ತೊಳ್ದಿದ್ ಸಾಕು ಬಿಡಿ, ಬಸ್ಲೆ ಸೊಪ್ಪು ಹಚ್ಚಿದ್ರೆ ಕೈ ಕೆಂಪಾಗತ್ತಾ? ಮೊದ್ಲೇ ಹೇಳಿಲ್ವಾ ನಿನ್ ಕೈ ಚೆನ್ನಾಗ್ ಅಂಟುತ್ತೆ ಅಂತ? ಅದೇನು ನಿನ್ ಕೈ ಗಂಟಿಲ್ವಲ್ಲ? ಚೆನ್ನಾಗ್ ಅಂಟಿದೆ ಅಂದ್ರೆ ಅಭಿಯವರು ಎಷ್ಟು ಒಳ್ಳೆಯವರು ಅಂತ ಅರ್ಥ ಮಾಡ್ಕೋ. ಅಂದ್ರೆ ನೀನ್ ಮದ್ವೆ ಆಗ್ತಿರೋ ಅಖಿಲ್ ಒಳ್ಳೆಯವನಲ್ವಾ? ಅವನ್ಗೇನ್ ಕಮ್ಮಿ, ಬಂಗಾರ ಅವನು. ಮಾಮೂಲಿ ಬಂಗಾರ ಅಲ್ಲ, ಅಪ್ರಂಜಿ ಬಂಗಾರ ನಮ್ಮ ಅಭಿಯವರು. ಮತ್ತೆ ಯಾಕಂಟಿಲ್ಲ ನಿನ್ ಕೈಗೆ? ಯಾವ ಕೋನ್ ತಂದ್ಕೊಟ್ಟೆ ಪ್ರೇಮ್? ಹೊಸುಗೆ ಅಂತ ಇಟ್ಟಿದ್ದನ್ನೇ ತಂದ್ಕೊಟ್ಟೆ. ಅದ್ಯಾಕ್ ತಗೊಂಡ್ ಬಂದ್ರಿ? ಅದ್ರಲ್ಲಿ ಬಸಳೆ ಸೊಪ್ಪು ಹಾಕಿಟ್ಟಿದ್ದೆ. ಒಂದ್ ಕೆಲ್ಸನೂ ಸರಿಯಾಗಿ ಮಾಡಕ್ಕಾಗಲ್ವಾ ಪ್ರೇಮ್? ನನ್ಗೇನ್ ಗೊತ್ತು, ಅವ್ರು ಹೀಗ್ ಮಾಡಿರ್ತಾರೆ ಅಂತ ಪ್ಲಾನ್ ಮಾಡಿದ್ಮೇಲೆ ಹೇಳ್ಬೇಕಲ್ವಾ? ಪ್ಲಾನ್ ಮಾಡಿ ಅಂತ ಹೇಳಿದ್ರಲ್ಲ. ನೀವೆಲ್ಲ ಸೇರಿ ನನ್ ಮರ್ಯಾದೆ ತೆಗೆದ್ರಿ. ನೀವ್ ಯಾರು ನನಗೆ ಮದ್ರಂಗಿ ಹಚ್ಬೇಡಿ, ನಾನೇ ಹಚ್ಕೋತೀನಿ. ಅಯ್ಯೋ ಏ ಪುಟ್ಟಿ ಪುಟ್ಟಿ ಪುಟ್ಟಿ. ಮದುವೆ ಆದ್ರೆ ಒಂದಾಗ್ತೀವಿ. ಸೊಸೆರು ಅತ್ತೆರಾಗಿ ಆ ಅತ್ತೆರಿಗೆ ಹಿರಿತನ ಬಂದು
ಅವ್ರ ಮುಂದಿನ ಪೀಳಿಗೆನ ಸೊಸೆ ಅಂದ್ರಲ್ಲಿ ಕಾಣಕ್ ಇಷ್ಟಪಡ್ತಾರೆ. ಥ್ಯಾಂಕ್ ಯು. ನೆಕ್ಸ್ಟ್ ಹಾ, ನೀವ್ ಹೇಳಿ, ನಿಮ್ ಪ್ರಕಾರ ಮದ್ವೆ ಅಂದ್ರೆ ಏನು? ಮದ್ವೆ ಅಂದ್ರೆ ಹೊಸ ನೆಂಟಸ್ತಿಕೆ ಬೆಳೆಸ್ಕೊಳ್ಳೋದು. ಈ ಮನೆ ಮಗಳು ಆ ಮನೆ ಸೊಸೆ ಆಗ್ತಾಳೆ, ಆ ಮನೆ ಮಗ ಈ ಮನೆ ಅಳಿಯ ಆಗ್ತಾನೆ. ಸೊಸೆ ಮಗಳಾಗೋದು, ಅಳಿಯ ಮಗ ಆಗೋದು, ಅದೇ ನಿಜವಾದ ಮದ್ವೆ. ಸೂಪರ್ ಸೂಪರ್. ನೆಕ್ಸ್ಟ್ ಹಾ, ಭಾಸ್ಕರ್ ಅವರು ನೀವ್ ಹೇಳಿ. ಮದ್ವೆ ಅಂದ್ರೆ ಒಂದು ಲೆಕ್ಕ. 2 ಮನಸ್ಸುಗಳು, 3 ಗಂಟು, 7 ಹೆಜ್ಜೆ, 100 ಕಾಲ, ಎಲ್ಲ ಲೆಕ್ಕನೇ. ತಗೋ ಪಾವನಿ. ಮದ್ವೆ ಅಂದ್ರೆ ನಂಬಿಕೆ. ಇಷ್ಟು ದಿನ ಅಪ್ಪ ಅಮ್ಮ ಜೊತೆಲಿದ್ರು, ಇನ್ಮೇಲೆ ಗಂಡ ಜೊತೆಲಿರ್ತಾನೆ. ಅವ್ರ ಜೊತೆಲಿದ್ರೆ ಧೈರ್ಯವಾಗಿರ್ತೀವಿ ಅನ್ನೋ ನಂಬಿಕೆ. ವಾವ್, ಇಟ್ಸ್ ಟ್ರೂ ಪಾವನಿ ಅವರೇ. ಹಾ, ಚಾಮುಂಡೇಶ್ವರಿ ಅವರು ನೀವ್ ಹೇಳಿ. ಮದ್ವೆ ಅಂದ್ರೆ ಸ್ಟೇಟಸ್. ನಮ್ ರೇಂಜ್ ಏನು ಅಂತ ಎಲ್ರಿಗೂ ಗೊತ್ತಾಗೋ ತರ ಮಾಡುತ್ತೆ. ನಮ್ ಪಾಪ್ಯುಲಾರಿಟಿಗೆ ಅದೇ ಪಬ್ಲಿಸಿಟಿ. ಹೌದು ಹೌದು ಹೌದು. ಸೊ ಈಗ ನೀವು ಲವ್ ಅಂದ್ರೆ ಎಕ್ಸ್ಟೆನ್ಷನ್, ಲವ್ ಅಂದ್ರೆ ಲೈಸೆನ್ಸ್, ಲವ್ ಅಂದ್ರೆ ನೆಕ್ಸ್ಟ್ ಲೆವೆಲ್. ಈಗ ಅಖಿಲ್. ಪ್ರೀತಿ ಫುಲ್ಫಿಲ್ ಆಗೋದು, ಪ್ರೀತಿನ ಹಬ್ಬದ ತರ ಆಚರಿಸೋದು. ನಮ್ ವಸು ಅವರು ಏನ್ ಹೇಳ್ತಾರೋ ಕೇಳೋಣ. ಹೇಳಿ ವಸು ಅವರೇ, ನಿಮ್ ಪ್ರಕಾರ ಮದ್ವೆ ಅಂದ್ರೆ ಏನು? ಹೇಳಿ. ಅಷ್ಟೇನಾ? ನನ್ ಪ್ರಕಾರ ಅಷ್ಟೇ. ಇನ್ನು ಹೇಳಿ ವಸು ಅವರೇ. ಸಂತೋಷದ ಹಿಂದಿರೋ ತ್ಯಾಗಗಳು, ನಗು ಹಿಂದಿರೋ ಕಣ್ಣೀರು, ಒಂದಾಗೋ 2 ಮನಸ್ಸಿಗೋಸ್ಕರ ಒಡ್ದು ಹೋಗೋ 10 ಮನಸ್ಸುಗಳು. ನೀವಾಗ್ಲೇ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ಹೋಗ್ಬಿಟ್ಟಿದ್ದೀರಾ, ಆದ್ರೆ ಅದಕ್ಕಿನ್ನೂ ಸ್ವಲ್ಪ ಟೈಮ್ ಇದೆ. ಅಭಿ ಅವರೇ ನೀವ್ ಹೇಳಿ. ಮದುವೆ ಅನ್ನೋದು ತುಂಬಾ ಮುಖ್ಯವಾದದ್ದು. ಅದೊಂದು ತುಂಬಾ ದೊಡ್ಡ ಜವಾಬ್ದಾರಿ. ನಮ್ ಸಂತೋಷನ ಆ ಜವಾಬ್ದಾರಿಗೋಸ್ಕರ ಮುಡುಪಾಗಿಡೋದು, ಆ ಜವಾಬ್ದಾರಿಯಲ್ಲೇ ನಮ್ ಸಂತೋಷನ ಕಂಡ್ಕೊಳ್ಳೋದು.
ಕಾರ್ಯಕ್ರಮ, 2 ಜೋಡಿಗಳ ಮಧ್ಯೆ ಲವ್ ಪ್ರಪೋಸಲ್. ಫಸ್ಟ್ ಯಾರ್ ಬರ್ತೀರಾ? ನಾವು. ಬಾ ಅಖಿಲ್. ದಟ್ಸ್ ಮೈ ಪುಟ್ಟಿ. ಅವಳಿಗೆ ಮಾತ್ರನೇ ಆ ಗಚ್ಚಿರೋದು. ನಿಮ್ಮೆಲ್ರಿಗೂ ಗೊತ್ತು ನಾವು ಲವ್ ಮಾಡಿ ಮದ್ವೆ ಆಗ್ತಿದೀವಿ ಅಂತ. ಆದ್ರೆ ನಿಮಗ್ ಗೊತ್ತಿಲ್ದಿರೋ ವಿಷಯ ಏನಂದ್ರೆ ನಮ್ಮಿಬ್ರಲ್ಲಿ ಅಖಿಲೇ ನಂಗೆ ಫಸ್ಟ್ ಪ್ರಪೋಸ್ ಮಾಡಿದ್ದು. ಎಲ್ರ ಮುಂದೆ ನನ್ ಮರ್ಯಾದೆ ತೆಗಿತಿದ್ಯಲ್ಲೇ. ಸೊ ಇವಾಗ ನಾನು ಅವನಿಗೆ ಪ್ರಪೋಸ್ ಮಾಡ್ತೀನಿ. Will you marry me, Akhil? Yes. ನೋಡ್ತಿದ್ರೆ ಇವ್ರದು 5G ಲವ್ ಅಂತ ಚೆನ್ನಾಗ್ ಗೊತ್ತಾಗ್ತಿದೆ. ಈಗ ಅಭಿ ಅವರು ಮತ್ತೆ ವಸುಂಧರ. ಈಗ ನಿಮ್ ಲವ್ ಪ್ರಪೋಸ್ ಮಾಡಿ. ನಿಜದಲ್ಲಿ ಮಾತ್ರ ಸಂತೋಷ ಇರತ್ತಪ್ಪ, ಸುಳ್ಳಿಂದ ಸಂಕಟ ಬರುತ್ತೆ. ಹೇಳಿದನ್ನ ಅರ್ಥ ಮಾಡ್ಕೋ ವಸು. ಸಮಯ ಮೀರ್ದಂಗೆಲ್ಲ ನಿನ್ ಜೀವನಕ್ಕೊಂದ್ ದಾರಿ ಮಾಡ್ಕೊಡೋದು ಕಷ್ಟ ಆಗ್ತಾ ಹೋಗುತ್ತೆ. ಒಂದ್ ಹೆಣ್ಣು 2ನೇ ಮದ್ವೆ ಮಾಡ್ಕೊಳ್ಳೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಅವಳು ಎಷ್ಟೋ ಪರೀಕ್ಷೆ ಎದುರಿಸ್ಬೇಕಾಗುತ್ತೆ. ಆ ಪರೀಕ್ಷೆ ಇದೆ ಅನ್ಕೋ. ಇಲ್ದೇ ಇದ್ರೆ ನೀನ್ ಒಂಟಿಯಾಗೇ ಇದ್ಬಿಡ್ತೀಯ. ನಾವು ನೆಮ್ಮದಿಯಾಗೂ ಸಾಯಕ್ಕಾಗಲ್ಲ.
ನನ್ಗೋಸ್ಕರ ನಿಮ್ ಮಗನ್ ಸಾಯಿಸ್ತೀರಾ ಅಂತ ಈಗ ತಾನೇ ಕೇಳ್ದಿಯಲ್ಲ. ಹೌದು, ಸಾಯಿಸ್ಬಿಟ್ವಿ. 9 ತಿಂಗಳು ಹೊತ್ತು ಜೀವ ದಾರಿ ಎರ್ದು ಕಣ್ರೆಪ್ಪೆ ತರ ಕಾಪಾಡ್ಕೊಂಡು 25 ವರ್ಷ ಸಾಕಿ ಸಲಹಿ ಮದ್ವೆ ಮಾಡಿದ ಮಗನ್ನ ಸಾಯಿಸ್ಬಿಟ್ವಿ. ನಮ್ ಮಗ ಆದ್ರೂ ಸೊಸೆ ಆದ್ರೂ ಮಗಳಾದ್ರೂ ಎಲ್ಲ ನೀನೇ ವಸು. ನಮ್ಗೋಸ್ಕರ ಈ ಮದ್ವೆ ಮಾಡ್ಕೋಬೇಕು. ಮಾಡ್ಕೋತೀನಿ. ಆದ್ರೆ ಅಭಿ ಅವ್ರಿಗೆ ಅವ್ರ ಮನೆಯವ್ರಿಗೆ ನಿಜ ಏನು ಅಂತ ಹೇಳಿ ಅವರು ಒಪ್ಪಿದ ಮೇಲೇನೆ ಈ ಮದ್ವೆ ಮಾಡ್ಕೋತೀನಿ. ನಾನು ವಿಧವೆ ಅಲ್ಲ, ಡೈವೋರ್ಸ್ ತಗೊಂಡಿರೋಳು ಅಂತ ಅವರಿಗೆ ಗೊತ್ತಾಗ್ಬೇಕು. ಬನ್ನಿ. ಬನ್ನಿ. ನಾಳೆ ಮದ್ವೆಗೆ ಸೀರೆ ತಂದಿದ್ದೀವಿ. ನಾಳೆ ಮದ್ವೆಯಲ್ಲಿ ನೀನ್ ಈ ಸೀರೆನ ಉಟ್ಕೋಬೇಕು. ಆಯ್ತು ಅತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಗೆ ಒಂದು ಮಾತು ಹೇಳಬೇಕು. ಅದು ಹೇಳು. ಅದು ಈ ಸೀರೆ ನಿನಗಿಷ್ಟ ಆಗ್ಲಿಲ್ವಾ? ಶಾಪಲ್ಲಿ ನಿನಗಿಷ್ಟ ಆಯ್ತು ಅಂತ ಹೇಳ್ದೆ. ನಾಳೆ ಬೆಳಿಗ್ಗೆನೆ ಮುಹೂರ್ತ. ಬೇಗ ಮಲ್ಕೊಳ್ಳಿ, ಬೇಗ ಹೇಳ್ಬೇಕು. ವಸು ತಗೋ. ವಸು ನಿನ್ನೆ ತಗೋ. ಯಾಕಾಗಿದ್ದೀರಾ? ಏನಾದ್ರೂ ತೊಂದ್ರೆನಾ? ತೊಂದ್ರೆನಾ? ಹಾಗೆಲ್ಲ ಏನಿಲ್ಲಮ್ಮ. ಸರಿ, ಬರ್ತೀನಿ. ಏನ್ ವಸು, ಗಂಡಿನ ಕಡೆಯವರು ಮಂಟಪದ ಕಡೆ ಹೋಗ್ತಿದ್ದಾರೆ, ನೀನಿನ್ನೂ ರೆಡಿ ಆಗದೆ ಕೂತಿದ್ಯಲ್ಲ? ವಸು ನೀನು ಯಾಕೆ ರೆಡಿ ಮಾಡಿಲ್ಲಮ್ಮ? ಅವಳು ರೆಡಿ ಆಗಲ್ಲ ಅಂತಿದ್ದಾಳೆ ಅಂಕಲ್. ಯಾಕೆ ವಸು, ಏನ್ ಬೇಕು ನಿನ್ಗೆ? ನನ್ನ ಕ್ಷಮಿಸ್ಬಿಡಿ.
ಮದುವೆ ಆಗೋದು ನನ್ಗಿಷ್ಟ ಇಲ್ಲ. ಒಂದಲ್ಲ ಒಂದಿನ ನಿಜ ಬಯಲಾಗತ್ತೆ. ಅವತ್ತು ನನ್ನಿಂದಾಗಿ ನೀವು ತಪ್ಪಾಯ್ತು ಅಂತ ತಲೆ ತಗ್ಸ್ಬೇಕಾಗತ್ತೆ. ಅಯ್ಯೋ, ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲಮ್ಮ. ನಮ್ ಕಷ್ಟ ನಾವು ಪಡ್ತೀವಿ. ಮೊದ್ಲು ನೀನು ರೆಡಿಯಾಗು, ಮದ್ವೆಗೆ ತಡ ಆಗ್ತಿದೆ. ಸಾರಿ ಅಪ್ಪ. ನಡಿಯಮ್ಮ, ನಾವು ಹೋಗಿ ಅವರಿಗೆ ನಿಜ ಹೇಳೋಣ. ಹೋಗಿ ಏನಂತ ಹೇಳ್ತೀಯ ವಸು? ಇವಾಗ ಹೇಳಿದ್ರೆ ಅವ್ರು ಏನ್ ಅನ್ಕೋತಾರೆ? ಯಾವತ್ತೋ ಗೊತ್ತಾಗೋ ನಿಜಕ್ಕೆ ಇವತ್ತೇ ಯಾಕೆ ಭಯ ಪಡ್ತಿದ್ಯಾ? ಗೊತ್ತಾಗಿದ್ದಿನ ಆ ಅವಮಾನ ಎಲ್ಲ ನಾವೇ ನೋಡ್ಕೋತೀವಿ. ನಿನಗ್ ಗೊತ್ತಿಲ್ದಂಗೆ ನಿಜ ಮುಚ್ಚಿಟ್ಟಿದ್ವಿ ಅಂತ ಹೇಳ್ತೀವಿ. ಇವಾಗ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಮದ್ವೆಗೆ ತುಂಬಾ ಜನ ನೆಂಟರು ಬಂದಿದಾರಮ್ಮ. ಅವ್ರೆಲ್ರ ಮುಂದೆ ನಿಜ ಹೇಳಿದ್ರೆ ಅಭಿ ಅವ್ರ ಮನೆಯವ್ರಿಗೆ ಅವಮಾನ ತಡ್ಕೊಳಕ್ಕಾಗಲ್ಲ. ನಿಮ್ ಅತ್ತೆ ನಮ್ಮ ಹತ್ರ ಏನು ಹೇಳಿದ್ರು ಗೊತ್ತಾ? ವಿಧವೇನಾದ್ರೂ ಸೊಸೆ ಮಾಡ್ಕೋತೀವಿ ಹೊರತು ಡೈವರ್ಸ್ ತಗೊಂಡಿರೋಲ್ಲ ಮದ್ವೆ ಮಾಡ್ಕೊಳ್ಳಲ್ಲ ಅಂದ್ರು. ಅದಕ್ಕೆ ನಾವು ಸುಳ್ಳು ಹೇಳ್ಬೇಕಾಗ್ ಬಂತು. ಈಗ ನಿಜ ಹೇಳಿದ್ರೆ ಈ ಮದ್ವೆ ನಿಂತೋಗತ್ತಮ್ಮ. ಹಾಗಾದ್ರೆ ನಿಂತು ಹೋಗ್ಲಿ ಬಿಡಿ ಅಪ್ಪ. ನೀವು ನನ್ ಜೊತೆ ಬರ್ದೇ ಇದ್ರೆ ನಾನೇ ಹೋಗಿ ಅಭಿ ಅವರಿಗೆ ಹೇಳ್ತೀನಿ. ರೀ, ಅಯ್ಯೋ, ಏನ್ ಮಾಡ್ತಿದ್ಯಾ ವಸು? ನಿನ್ನೆ ಕೇಳ್ತಾ ಇರೋದು. ಅಭಿ ಅವ್ರಿಗೆ ಫೋನ್ ಮಾಡಿ ನಿಜ ಹೇಳ್ತೀನಿ. ಬೇಡ ವಸು, ಆಂಟಿ ಅಂಕಲ್ ಅಷ್ಟೊಂದು ಹೇಳ್ತಿದಾರಲ್ಲ, ಅವ್ರ ಮಾತ್ ಕೇಳು. ಫೋನ್ ಮಾಡ್ಬೇಡ ವಸು. ವಸು, ಅಲ್ಲಿ ಎಲ್ರು ನಮ್ಗೋಸ್ಕರ ಕಾಯ್ತಾ ಇರ್ತಾರೆ. ನಾವು ಹೋಗ್ಬೇಕು. ಫೋನ್ ಮಾಡ್ಬೇಡಮ್ಮ. ನಾನ್ ನಿಜ ಹೇಳೋವರೆಗೂ ಎಲ್ಲಿಗೂ ಬರಲ್ಲಮ್ಮ. ಹೊಸೋರೆ ರೆಡಿ ಆದ್ರ? ಹೊಸೋರೆ ಎಲ್ರು ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ.
ಹೊಸವ್ರೆ ಹೊಸವ್ರೆ ಎಲ್ರೂ ನಿನಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಾರೆ ಹೊಸವರು. ನೀವು ಬರೋದಕ್ಕೆ ಯಾಕೆ ತಡ ಆಗ್ತದೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನೇ ಬಂದೆ. ನಾನ್ ನಿಮ್ಗೊಂದು ವಿಷಯ ಹೇಳ್ಬೇಕು. ಈ ನಿಜಾನ ಮುಚ್ಚಿಡೋಕೆ ನಂಗೆ ಇಷ್ಟ ಇಲ್ಲ. ನೀವು ನನಗೆ ಏನಾದರೂ ಹೇಳಬೇಕು ಅಂತಿದ್ದೀರಾ? ಅದನ್ನ ಮದುವೆಗೆ ಮುಂಚೆ ಹೇಳಬೇಕು ಅಂತ ಅಂದ್ಕೊಂಡಿದ್ರೆ ಹೇಳ್ಬಿಡಿ. ಹೇಳಿ. ನೀವು ಇಲ್ಲಿವರೆಗೂ ಮದುವೆ ಮಂಟಪಕ್ಕೆ ಬರದೇ ಇರೋದಕ್ಕೆ ಅದೇ ಕಾರಣ ಆಗಿದ್ರೆ ಹೇಳಿ ಹೊಸವ್ರೆ, ಹೇಳ್ಬಿಡಿ. ಏನಾದರೂ ಸಮಸ್ಯೆ ಇದೆಯಾ? ಅದು ಏನಂದ್ರೆ ಅಭಿ ಅವರೇ ಅದೇನಂದ್ರೆ ಅದು ಅಭಿ ಅವರೇ ಅದು ನಿನಗೋಸ್ಕರ ನಾವೆಲ್ಲ ಎಷ್ಟೊತ್ತು ಅಂತ ಕಾಯ್ಬೇಕು? ಹೊರಗಡೆ ಮುಹೂರ್ತ ಮೀರ್ ಹೋಗ್ತಾ ಇದ್ರೆ ನೀವಿಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೀರಾ? ಹಾಗೇನಿಲ್ಲಮ್ಮ, ನನ್ನ ಹತ್ರ ಏನೂ ಹೇಳಬೇಕು ಅಂತಿದ್ದಾರೆ. ಅದೆಲ್ಲ ಆಮೇಲೆ ಮಾತಾಡ್ಕೋಬೋದಪ್ಪ. ಮೊದಲು ಮಂಟಪಕ್ಕೆ ನಡೀರಿ. ನಡಿ ವಸು, ಟೈಮ್ ಆಗ್ತಿದೆ. ನಡಿ ವಸು, ಟೈಮ್ ಆಗ್ತಿದೆ. ಮದ್ವೆ ಆದ್ಮೇಲೆ ಎಲ್ಲ ಡೀಟೇಲ್ ಆಗಿ ಮಾತಾಡ್ಬೋದು. ನಡಿ. ನಡಿಯಮ್ಮ. ಈಗ್ಲೇ ನೀವು ತಡ ಮಾಡಿದ್ದೀರಾ, ಬನ್ನಿ. ನಡಿಯಮ್ಮ, ನಡಿ.